ಶಿರಬಾಗುವೆನ ಸರ್ವಾದಿ ಸುರಪ್ರಿಯ ಶಿರಬಾಗುವೆನ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ ಆದಿ ಪೂಜಿಪೆ ನೀನು ಬನ್ನಿ ಒಂದು ಜೋರಾದ ಚಪ್ಪಾಳೆ. Second sir, Shri Sanoj Ramakrishnan, General Manager, Muthoot Finance. Jai Shri Shintri. Srimati Rita Handa, Director CSR RDC. Srimati Radhika Lotle, Event Chair. Shri Sunil J, Chief Manager. Shri Ajit Kumar KM. Shri Sudarshan, Chief Manager, Muthoot Finance. Srimati Rajeshwari Vasuki. Srimati Srivalli FCU Secretary. Mahima done. Vasuki sir, Vasuki Sanjeev. कितनी क्यूट है, लिपस्टिक लगा के. संजय खुदबागी सर, बड़ी जोर लगी. मैडम our event chair Rotarian Radhika to please honor Sharad Pai ji, our district governor. Our AG Mahima Dand to honor Ansuya ma'am. I request Vasuki sir to honor
Vasuki sir to honor Dr. Sanjay Kotbagi sir. I request Vasuki sir to honor Shri Sunil J, Chief Manager, Muthoot Finance. I request Rita Handa, Rotarian Rita Handa, to honor Shri Ajit Kumar sir. I request Rita Handa to honor Shri Ajit Kumar ji, Sudarshan, Chief Manager, Muthoot Finance. Right gift for the right weather. So dignitaries, all the dignitaries on the dais, all the Rotarians and everyone seated out here. It is a great, great pleasure, a moment of joy and satisfaction, contentment, day to day that you all are here. And we thank you for taking out your time and coming. ಓಕೆ, ಈಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮಕ್ಕಳ ಜೊತೆ ಅಜ್ಜಾರು ಇದ್ದಾರ, ಅಜ್ಜಿರು ಇದ್ದಾರ, ಹೌದಲ್ಲ, ತಾಯಿ ತಂದೆನೂ ಇದ್ದಾರೆ, ಆರ್ಫನೇಜಿಂದ ಹಾಸ್ಟೆಲಿಂದು ವಾರ್ಡನ್ಸ್ಗಳೂ ಇದ್ದಾರೆ. ಸೊ ಎಲ್ಲರಿಗೆಲ್ಲ ನೋಡಿ ನನಗೆ ಒಂದು ಮಾತು ನೆನಪು ಬರ್ತಾ ಇದೆ. ನೀವು ಎಲ್ಲರೂ ಖುಷಿಯಾಗಿತ್ತಾ ಇದ್ದೀರಿ? ಎಲ್ಲ ಖುಷಿಯಾಗಿರಿ, ಭಾಳ ಖುಷಿಯಾಗಿರಿ. ಜೋರಾಗಿ ಹೇಳ್ರಿ, ಭಾಳ ಖುಷಿಯಾಗಿ ಚಪ್ಪಾಳಿ ತಟ್ರಿ ಜೋರಾಗಿ. ದೇವರಿಗೆ ಥ್ಯಾಂಕ್ ಯು ಹೇಳ್ರಿ. ಓಕೆ, ಇದು ಸೈಕಲ್ ಕೊಡ್ಬೇಕಂದ್ರೆ ಇದು ನನ್ನ ಮನಸ್ಸಿನಲ್ಲಿ ಯಾವ ಥರ ಬಂದಿದೆ ಅದು ನಾನು ನಿಮ್ಗೆ ಚಿಕ್ಕಾಗಿ ಒಂದು ನಿಮಿಷದಲ್ಲಿ ಹೇಳ್ತೀನಿ. ನಾನು ಲಾಸ್ಟ್ ಇಯರ್ ಅಧ್ಯಕ್ಷ ಆದಾಗ ನಾನು ದಿಲ್ಲಿಗೆ ಹೋಗಿದ್ದೆ. ದಿಲ್ಲಿಗೆ ಹೋಗಿ ಅಲ್ಲೇ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆ, ಯಾವ ಥರ ನನ್ನ ಪ್ರೆಸಿಡೆಂಟ್ಶಿಪ್ನಲ್ಲಿ ಅಧ್ಯಕ್ಷ ವರ್ಷನಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಅವಾಗೆ ನಮಗೆ ಮುತ್ತೂಟ್ ಫೈನಾನ್ಸಸ್ ಅವರು ದಿವಾನ್ ಸರ್ ಅಂತ ಭೇಟಿಯಾಗಿದ್ರು. ಇದು ಫುಲ್ ಇಂಡಿಯಾದ್ದು ದೊಡ್ಡವರು ದಿವಾನ್ ಸರ್. ಅವಾಗೆ ಅವರಿಗೆ ಮಾತಾಡಿ ಈ ಥರ ಹಿಂಗಿಂಗಿದೆ ಮಾಡಬೇಕು ಅಂತ ಹೇಳಬೇಕು, ನನಗೆ ಹೆಲ್ಪ್ ಮಾಡಬೇಕು, ನಾನು ಏನು ಮಾಡಬೇಕು ಗೊತ್ತಿಲ್ಲ, ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವ್ರ ಮುಂದೆ ಹೇಳಿದೆ. ಆಯ್ತು, ನೋ ಪ್ರಾಬ್ಲಮ್, ನೀವು ಪ್ರೆಸಿಡೆಂಟ್ ಆದ ತಕ್ಷಣ ನೀವು ನಮಗೆ ಬ್ಯಾಂಗ್ಳೂರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿದರು.
ಎಲ್ಲರಿಗೂ ಕೂಡ ಶುಭ ಮುಂಜಾನೆಯ ತಿಳಿಸ್ತಾ ಇವತ್ತು ಇಡೀ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬ ಕೂಡ ಆಚರಣೆ ಆಗ್ತದೆ. ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅದ್ರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ, ಅವ್ರದ್ದು ಕೂಡ ಇವತ್ತು ಜನ್ಮದಿನ ಆಯಿತು. ದ ಮ್ಯಾನ್ ಹೂ ಕ್ರಿಯೇಟೆಡ್ ಹಿಸ್ಟ್ರಿ, ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ ಕ್ವಾಡ್ರಲ್ ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರೋಟರಿ ಕ್ಲಬ್ಲಿಂದ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆ ಇವತ್ತು 6 ಗಂಟೆಗೆ रीटा मैडम मैं सुबह 6 बजे जाने वाला था बेंगलोर. और रीटा मैडम ನನಗೆ ಇಷ್ಟ ಪ್ರೆಷರ್ ಮಾಡಿದ್ರಂದ್ರೆ इतना प्रेशर किया सर आप कुछ भी करो, ನೀವು ಇದು ನಿಂತು ನಮ್ಮ ಕಾರ್ಯಕ್ರಮ ಮಾಡಿಕೊಟ್ಟು ನೀವು ಬೆಂಗಳೂರಿಗೆ ಹೋಗ್ರಿ, ದಿಲ್ಲಿಗೆ ಹೋಗ್ರಿ, ಅದು ನಮ್ಮ ಕಾರ್ಯಕ್ರಮ ಮಾಡಿಕೊಟ್ಟು ಹೋಗ್ರಿ. ನಾನು ಹೇಳಿದೆ ಇಲ್ಲ ಮೇಡಮ್ मेरे को बहुत अर्जेंसी है, सुबह 6 बजे निकलना है मेरे को टेलीकास्ट. ಅದಕ್ಕೆ ಮೇಡಮ್ ಹೇಳಿದ್ರು ಇಲ್ಲ 10 ನಿಮಿಷ ನೀವು ಬಂದು ಮಾಡಬೇಕು ಕೆಲಸ, ನಮ್ಮದು ಇದು ಭಾಳ ಇಂಪಾರ್ಟೆಂಟ್ ಐತೆ ಅಂತೇಳಿ. ನಾನು ಕೇಳಿದೆ ಏನು ಮಾಡಕತ್ತೀರಿ ಕೆಲಸ, ಹಾಗಾದ್ರೆ ಏನು ಪ್ರಾಜೆಕ್ಟ್ ಹಾಕ್ಕೊಂಡಿರಿ ಅಂತೇಳಿ. ಅವಾಗ ಅವ್ರು ಹೇಳಿದರು ಮಕ್ಕಳಿಗಾಗಿ ನಾವು ಬೈಸಿಕಲನ್ನು ವಿತರಣೆ ಮಾಡಕತ್ತೇವೆ ಅಂತೇಳಿ. ಬಿಕಾಸ್ ಐ ಆಮ್ ಆಲ್ಸೋ ಪ್ರೆಸಿಡೆಂಟ್ ಫಾರ್ ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿ ಇನ್ 2013. ಸೊ ನಾನು ಹೇಳಿದೆ ಮಕ್ಕಳ ಕಾರ್ಯಕ್ರಮ ಇದ್ರೆ ನಾನು ಎಲ್ಲಿ ತಪ್ಸಂಗಿಲ್ಲ, ನಾರ್ಮಲಿ ಯಾವ ಕಾರ್ಯಕ್ರಮನೂ ತಪ್ಸಂಗಿಲ್ಲ, ಯಾಕೆಂದರೆ ಮಕ್ಕಳೇ ದೇವರು ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಇವತ್ತು ಭಾಳ ಒಳ್ಳೆ ರೀತಿಯಿಂದ ಮುತ್ತೂಟ್ ಫೈನಾನ್ಸ್ನವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಮಹೇಶ್ ಅವ್ರು ಆಗಲೇ ಹೇಳಿದರು CSR ಫಂಡ್ಲಿಂದ ತೊಗೋಬೇಕಂದ್ರೆ ನಾನು ಕೂಡ MLA ಸಾಕಷ್ಟು ಕಂಪ್ನಿಗಳಿಗೆ ಬೆನ್ನೆತ್ತಿರ್ತೇವೆ, ಆದರೆ CSR ಫಂಡ್ ಬರಬೇಕಂದ್ರೆ ಭಾಳಷ್ಟು ಕಾಡ್ತಾರೆ. ಆದರೆ ಮುತ್ತೂಟ್ ಫೈನಾನ್ಸ್ನವರು ರೀಟಾ ಮೇಡಮು ಮತ್ತು ರೋಟ್ರಿ ಅವರೆಲ್ಲ ಹೇಳಿದ್ದಕ್ಕೆ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿಕೊಟ್ಟು ಕೆಲಸವನ್ನು सनोज जी CSR फंड लेने के लिए बहुत मुश्किल करता है, बहुत पीछे पड़ना पड़ता है, लेकिन रीटा मैडम कैसा क्या मालूम नहीं, उन्होंने उठा लिया पूरा पैसा इधर. ಆದರೆ ಒಳ್ಳೆಯ ಒಂದು ಕಾಸ್ಗಾಗಿ ಇವತ್ತು ಎಲ್ಲ ಮಕ್ಕಳಿಗೆ ಸೈಕಲನ್ನು ಕೊಡಿಸ್ತಕ್ಕಂಥ ನಿಜವಾಗ್ಲೂ ಕೂಡ ಒಳ್ಳೆಯದು. ಆಗಲೇ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ಹೇಳ್ತಾ ಇದ್ರು, ಸರ್ಕಾರಕ್ಕೆ ಮಾಡುವಂಥ ಕಂಪ್ಯಾರಿಸನ್ ಅಲ್ಲ, ನಾವು ಯಾವಾಗಲೂ ಕೂಡ ಈ ರೀತಿಯಾದಂಥ NGOಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರದ ಜೊತೆ ನಾವು ಎಲ್ಲಿ ಕೂಡ ಕಂಪ್ಯಾರಿಸನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ಕಾರನೇ ಬೇರೆ ಇರುತ್ತೆ, ಆದರೆ NGOಗಳು ಮಾಡಿರ್ತಕ್ಕಂಥ ಕೆಲಸ ವೆರಿ ಇಂಪಾರ್ಟೆಂಟ್ ಇದೆ. ಭಾಳ ಒಳ್ಳೆ ರೀತಿ ಆಗಿರ್ತಕ್ಕಂಥ ರೋಲ್ ಪ್ಲೇಗಳನ್ನು ರೋಟ್ರಿ ಕ್ಲಬ್, ನಾನು ಅನೇಕ ರೋಟ್ರಿ ಕ್ಲಬ್ ಹುಬ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಿರುತ್ತೆ. ನಮ್ಮವರು ಅದಾರೆ ಎಲ್ಲರೂ ಸತ್ಯಕ್ಕೆ, ಎಲ್ಲ ರೋಟ್ರಿಗಳು ಎಲ್ಲ ಉಳಿದಂಥ ಟೀಮ್ಗಳಲ್ಲಿ ಕೂಡ ನಮ್ಮ ಜನನ ಸಾಕಷ್ಟು ಜನ ಇದ್ದಕ್ಕಾಗಿ ನಾನು ಅಟೆಂಡ್ ಮಾಡಿರ್ತೇನೆ. ಇವತ್ತು ಒಂದು ಒಳ್ಳೆ ಕಾಸ್ಗೋಸ್ಕರ ಇವತ್ತು ವಿದ್ಯಾರ್ಥಿಗಳಿಗೆ ಸೈಕಲನ್ನು ಕೊಡಿಸುವಂಥ ಕೆಲಸ ಆಗಿದೆ. ಆಗಲೇ ನಿರೂಪಕರು ರೋಗಿಯವರು ಹೇಳ್ತಾ ಇದ್ರು ಇದು ಸೈಕಲಿಂದ ಎಷ್ಟು ನಮಗೆ ಬೆನಿಫಿಟ್ ಐತೆ. ಹಿಂದೆ ಸರ್ಕಾರ ಮಾಡಿದಾಗೂ ಕೂಡ ಭಾಳಷ್ಟು ಪ್ರಯೋಜನ ಆಗಿದೆ. ಆದರೆ ಇವತ್ತು ರೋಟ್ರಿಯವರು ಮುತ್ತೂಟ್ ಫೈನಾನ್ಸ್ ಜೊತೆ ಸೇರಿಸ್ಕೊಂಡು ಅವರು CSR ಫಂಡ್ ಪಡ್ಕೊಂಡು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಜೀವನದಲ್ಲಿ ಸಮಯ ಪಾಲನೆಗೆ ನಿಮಗೊಂದು ಇಂಪಾರ್ಟೆಂಟ್ ಕೊಡುತ್ತೆ. ನಾವು ನಡ್ಕೊಂತ ಹೋಗ್ಬೇಕು, ಬಸ್ಸಿಗೆ ಹೋಗ್ಬೇಕು ಅಂದ್ರೆ ಇನ್ನೊಂದೇನೋ ವೆಹಿಕಲ್ ಮ್ಯಾಗ ಹೋಗ್ಬೇಕಂದ್ರೆ ತ್ರಾಸ ಆಕೈತೆ. ಆದರೆ ನಿಮಗೆ ಸ್ವಂತ ಸೈಕಲನ್ನು ಕೊಡೋ ಮುಖಾಂತರ ಸ್ಕೂಲಿಗೆ ಸರಿಯಾದ ಸಮಯಕ್ಕೆ ನೀವು ತಲುಪ್ರಿ ಅಂತಂದೇಳಿ ರೋಟ್ರಿ ಮತ್ತು ಮುತ್ತೂಟ್ ಅವ್ರು ಕೂಡಿ ನಿಮಗೆ ಸೈಕಲ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಸರಿಯಾಗಿ ಉಪಯೋಗ ಮಾಡ್ಕೋರಿ. ಆಗಲೇ ಒಳ್ಳೆಯ ಒಂದು ಮಾತನ್ನು ಕೂಡ ಗವರ್ನರ್ ಅವ್ರು ಹೇಳಿದರು, ಡಿಸ್ಟ್ರಿಕ್ಟ್ ಗವರ್ನರ್ ಅವರು, ನಾವು 1 ವರ್ಷ 2 ವರ್ಷ ಉಪಯೋಗಿಸಿ ಮಾಡಿದ್ಮೇಲೆ ಯಾವುದು ಬೀಸಾಕುವಂಥ ಕೆಲಸ ಆಗಬಾರ್ದು. ಮೇಂಟೆನೆನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ತೊಗೊಂಡು ನಂದು ಆಯಿತು ಮುಗೀತು ಹೋಯ್ತು ಅಂತ ಹಾಕಬಾರ್ದು. ಸರಿಯಾಗಿ ಚೆನ್ನಾಗಿ ನೋಡ್ಕೋರಿ. ಒಂದು 50, 60, 100 ರೂಪಾಯಿ ಖರ್ಚು ಮಾಡಿದ್ರೆ ಮತ್ತೆ ಒಳ್ಳೇದಾಗುತ್ತದ. ಇನ್ನೊಬ್ಬರಿಗೆ ಕೊಟ್ವಿ ಅಂತಂದರೆ ಅವರು ಕೂಡ ನೆನೆಸ್ಕೊಂಡು ಒಂದು ಸೈಕಲ್ಗಳನ್ನು ಉಪಯೋಗಿಸುವಂಥದ್ದಾಗುತ್ತೆ. ತಮ್ಮೆಲ್ಲರ ಮಕ್ಕಳಿಗೆ ಮತ್ತೊಮ್ಮೆ ಶುಭ ಹಾರೈಕೆ ಕೋರಿಸಿ ರೋಟ್ರಿ ಮತ್ತು ಮುತ್ತೂಟ್ ಫೈನಾನ್ಸ್ ಅವರಿಗೆ ಶುಭಾಶಯ ಅಂತ ಹೇಳಿ ತನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗೆಸ್ಟ್ಗಳೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದಿದ್ದೇನೆ. ಏನಕ್ಕಂದ್ರೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಬಿಟ್ಟು ನಿಮಗೆ ಸೈಕಲ್ ವಿತರಣೆ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೇವೆ. ಓಕೆನಾ? ಅದು ಹೇಗೆ ಮಾಡ್ತಾ ಇದೀವಿ ಈ ಕಾರ್ಯಕ್ರಮನ, ಆ ವರದಿ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಏನೇನು ಕಾರ್ಯಕ್ರಮಗಳು ನಾವು ಮುತ್ತೂಟ್ ಕಡೆಯಿಂದ ಮಾಡ್ತೀವಿ, ಒಳ್ಳೆ ಕೆಲಸಗಳು, ಸಮಾಜಕ್ಕೆ ಉಪಯೋಗ ಆಗುವಂತಹ ಕೆಲಸಗಳು. ಸೊ ಜೊತೆಗೂಡಿ NGOs ಜೊತೆಗೂಡಿ ಹೇಗೆ ಕೆಲಸಗಳು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು 2 ಮಾತುಗಳನ್ನು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಓಕೆ? ನಾವು ಮುತ್ತೂಟಲ್ಲಿ CSR ಆಕ್ಟಿವಿಟೀಸ್ ಅಂತ ಮಾಡ್ತೀವಿ. CSR ಅಂದರೆ ನಮ್ಮ ಕಂಪನಿಯಲ್ಲಿ ಬಂದಿರುವಂಥ ಒಂದು ಪ್ರಾಫಿಟಲ್ಲಿ ಅಂದರೆ 2% ಪ್ರಾಫಿಟ್ ಏನಿದೆ, ಅಂದರೆ ನಮಗೆ ಒಂದು ಸ್ವಲ್ಪ ಒಂದು 100 ಕೋಟಿ ನಮಗೇನೋ ಲಾಭ ಬಂದಿದೆ ಅಂತ ಹೇಳಿದರೆ ಅದರಲ್ಲಿ ಒಂದು 2% ಅಮೌಂಟ್ ಏನಿದೆ ಅಂತ ಹೇಳಿದರೆ ಒಂದು 2 ಕೋಟಿ ಅಮೌಂಟ್
ಅದು 2 ಕೋಟಿ ಅಮೌಂಟ್ ಏನಿದೆ ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಿರೋದು. ಈ ಅಮೌಂಟ್ ಎಲ್ಲ ನಾವು ಏನು ಮಾಡ್ತೀವಿ ಅಂದರೆ ಸಮಾಜಕ್ಕೆ ಮತ್ತೆ ರಿಟರ್ನ್ ಆಗಿ ವಾಪಸ್ ಕೊಡುವಂಥದ್ದು. ಯಾವ ಥರ ನಾವು ರಿಟರ್ನ್ ಆಗಿ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ಥರ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ನಾವು 3 ಥರ ಕಾರ್ಯಕ್ರಮಗಳಿಗೆ ನಾವು ಧನ ಸಹಾಯವನ್ನು ಮಾಡ್ತೀವಿ. ಒಂದು ಶಿಕ್ಷಣಕ್ಕೆ, 2ನೇದು ಆರೋಗ್ಯಕ್ಕೆ, 3ನೇದು ಪರಿಸರಕ್ಕೆ. ಸೊ ಶಿಕ್ಷಣಕ್ಕೆ ಏನೇನು ಕೆಲಸಗಳು ಮಾಡ್ತೀವಿ ಅಂದರೆ ಕ್ಲಾಸ್ ರೂಮ್ಸ್ನ ಕಟ್ಸ್ಕೊಡ್ತೀವಿ, ಲೈಬ್ರರೀಸ್ನ ಸೆಟಪ್ ಮಾಡಿಕೊಡ್ತೀವಿ, ಕಂಪ್ಯೂಟರ್ ಸೆಂಟರ್ಸ್ ಕೊಡ್ತೀವಿ, ಸೈನ್ಸ್ ಲ್ಯಾಬ್ಸ್ ಮಾಡಿಕೊಡ್ತೀವಿ. ಸೊ ಹಾಗೆ ಸ್ಕಾಲರ್ಶಿಪ್ಸ್ ಕೊಡ್ತೀವಿ. ಈ MBBS ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, BSc ನರ್ಸಿಂಗ್ ಈ ಥರ ಪ್ರೊಫೆಷನಲ್ ಕೋರ್ಸಸ್ ಮಾಡುವಂಥವ್ರಿಗೆ ಎಲ್ರಿಗೂ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರಿಗೆ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತೀವಿ. ಈ ಥರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಈ ಥರ ಸೈಕಲ್ ವಿತರಣೆ, ಏನಾರ ಮಕ್ಕಳಿಗೆ ಉಪಯೋಗ ಆಗುವಂತಹ ವಸ್ತುಗಳು ಏನಾರ ಬೇಕಂದರೆ ನಾವು ನಮ್ಮ ಸಂಸ್ಥೆಯಿಂದ ನಾವು ಅಮೌಂಟ್ ತಗೊಂಡು ಅದನ್ನು ನಾವು ಸಹಾಯವಾಗಿ ಕೊಟ್ಟು ಈ ಥರ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಅದು ಎಜುಕೇಷನ್ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. 2ನೇ ಪ್ರೋಗ್ರಾಮ್ ಆರೋಗ್ಯಕ್ಕಂದರೆ ವೆಂಟಿಲೇಟರ್ಸ್ ಕೊಡುವಂಥದ್ದು ಗೌರ್ಮೆಂಟ್ ಸ್ಕೂಲ್ಸ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ, ಅಥವಾ ಅವ್ರಿಗೆ ಏನನ್ನ ಬೇಬಿ ಫೀಡಿಂಗ್ ಸೆಂಟರ್ಸ್ ಏನನ್ನ ಹಾಸ್ಪಿಟಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಇಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂದರೆ ನಾವು ಒದಗಿಸ್ಕೊಡುವಂಥದ್ದು. ಹಾಗೆ ಅವ್ರಿಗೆ ಏನೇ ರಿಕ್ವೈರ್ಮೆಂಟ್ಸ್ ಇದ್ರೂ ಹಾಸ್ಪಿಟಲ್ಗಳಲ್ಲಿ ಅವರು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹೇಳ್ತಾ ಇರೋದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೇ ರಿಕ್ವೈರ್ಮೆಂಟ್ಸ್ ಇದ್ರೂ ನಮ್ಮನ್ನು ಕೇಳ್ಬೋದು. ನಮ್ಮ ಕಡೆ ಆದಷ್ಟು ನಾವು ಸಹಾಯನ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ನಾವು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾರಿಗನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ, ಅಥವಾ 1 ಲಕ್ಷನೋ 2 ಲಕ್ಷನೋ ನೀವು ಖರ್ಚು ಮಾಡಿದ್ದೀರಿ, ಹಾಸ್ಪಿಟಲ್ಗೆ ನಿಮ್ಗೆ ದುಡ್ಡು ಸಿಗ್ತಾ ಇಲ್ಲ, ಸೊ ಅಡ್ಜಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ನಮ್ಮ ಬ್ರಾಂಚ್ಗಳಿದೆ, ಮುತ್ತೂಟ್ ಸಂಸ್ಥೆಯ ಬ್ರಾಂಚಸ್ ಎಲ್ಲೆಲ್ಲಿದೆಯೋ, ಅಂದರೆ ಮುತ್ತೂಟ್ ಫೈನಾನ್ಸ್ ನೀವು ಲೋನ್ ತಗೊಳಕ್ಕೆ ಹೋಗ್ತಿರಲ್ವಾ, ಗೋಲ್ಡ್ ಲೋನ್, ಅಲ್ಲೇ ನೀವು ಏನು ಮಾಡ್ಬೋದಂದ್ರೆ ನೀವು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೋದು. ನಿಮಗೆ ಸೊ ನಮ್ಮ ಕಡೆ ಆದಷ್ಟು ನಾವು ಧನ ಸಹಾಯವನ್ನು ಮಾಡ್ಕೊಡ್ತೀವಿ. ಅದಕ್ಕೇನಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕು. ನೀವು ಹಾಸ್ಪಿಟಲ್ ತೋರಿಸಿರೋಂಥ ಚೀಟಿ, ಸೊ ಅಥವಾ ನೀವು ಫ್ಯೂಚರ್ ಟ್ರೀಟ್ಮೆಂಟ್ಗೆ ಏನಾರ ತಗೊಳ್ಬೇಕು, ಏನಾರ ಬೇಕಂತ ಹೇಳಿದ್ರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಕೆಲವೊಂದು ಏನು ಬೇಕೋ ಅವರಿಗೆ ಡಾಕ್ಯುಮೆಂಟ್ಸ್, ನಿಮ್ಮದು ರಿಕ್ವೆಸ್ಟ್ ಲೆಟರು, ಸೊ MLA ಸರ್ ಇದ್ದಾರೆ ಅವ್ರ ಕಡೆಯಿಂದ ಏನೊಂದೊಂದು ರೆಕಮೆಂಡೇಶನ್ ಲೆಟರು, ಅಥವಾ ಯಾರೇ ಪಂಚಾಯಿತಿ ಅಧ್ಯಕ್ಷರು ಯಾರನ್ನಿದೆ ಅಂತವ್ರ ಹತ್ರ ಒಂದು ರೆಕಮೆಂಡೇಶನ್ ತಗೊಂಡು ನೀವು ಹೋಗಿ ಅಲ್ಲಿ ಕೇಳಿದ್ರೆ ನಿಮಗೆ ಧನ ಸಹಾಯ ಸಿಗುತ್ತೆ. ನಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ನಾವು ಸಹಾಯ ಮಾಡ್ತೀವಿ. ಸೊ ಯಾವ್ದಕ್ಕೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಆರೋಗ್ಯದಲ್ಲಿ ಏನನ್ನ ಜಾಸ್ತಿ ಏನನ್ನ ಟ್ರಾನ್ಸ್ಪ್ಲಾಂಟೇಷನ್ನು, ಏನನ್ನ ಆಪರೇಷನ್ನು ಏನನ್ನ ಆಯಿತು ಅಂತ ಹೇಳಿದ್ರೆ ಅಂಥದಕ್ಕೆ ನಮ್ಮ ಕಡೆಯಿಂದ ಸಹಾಯ ಮಾಡ್ತೀವಿ. ನಮ್ಮ ಬ್ರಾಂಚ್ಗಳು ತುಂಬ ಇದ್ದಾವೆ. ನಮ್ಮ ಹುಬ್ಳಿ ಧಾರವಾಡದಲ್ಲ ಅರೌಂಡ್ 100 ಇರ್ಬೋದು ಅನಿಸುತ್ತೆ. MFL ML ಅಂದರೆ 100 ಬ್ರಾಂಚ್ ಇದೆ. ನಿಮ್ಗೆ 200-300 ಕಿಲೋಮೀಟರ್ ನಮ್ಮ ಬ್ರಾಂಚ್ ಸಿಗುತ್ತೆ. ನೀವು ದಯವಿಟ್ಟು ಅಲ್ಲಿಗೆ ಹೋಗಿ ನೀವು ಧನ ಸಹಾಯನ ಪಡೀರಿ. ಸೊ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸುತ್ತಮುತ್ತಲು ಯಾರನ್ನಿದ್ರೆ ತಿಳಿಸಿ ಹೇಳಿ, ಉಪಯೋಗ ಪಡ್ಕೊಳ್ಳಿ. ಬಿಕಾಸ್ ವಿಷಯ ಯಾರಿಗೂ ಗೊತ್ತಿರಲ್ಲ. ನಾವು ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ, ಸ್ಕಾಲರ್ಶಿಪ್ಸ್ ಕೊಡ್ತೀವಿ. ನಾನು ಆಗಲೇ ಹೇಳ್ದಲ್ಲ, ಯಾವುದಕ್ಕೆ MBBSಗೆ, ಸೊ ಪ್ರೊಫೆಷನಲ್ ಕೋರ್ಸಸ್, ಈವನ್ ಇಂಜಿನಿಯರಿಂಗ್ ಕೋರ್ಸಸ್ಗೆ, BSc ನರ್ಸಿಂಗ್ ಸ್ಕಾಲರ್ಶಿಪ್ ತುಂಬಾ ಸಿಗುತ್ತೆ. ಸೊ ನೀವು ಹೋಗ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ಮುಖಾಂತರ ನಿಮಗೆ ನಾವು ಮಾಡಿಕೊಡ್ತೀವಿ. ಸೊ ಓಕೆನಾ, ಇದು 2. 3ನೇದು ಪರಿಸರ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಧನ ಸಹಾಯನ ಮಾಡ್ತೀವಿ. ಧನ ಸಹಾಯ ಏನು ಮಾಡ್ತೀವಿ ಅಂದರೆ ಈ ಅರ್ಬನ್ ಫಾರೆಸ್ಟ್ರಿ ಅಂದರೆ ಮರಗಳನ್ನ ನೆಟ್ಟುವಂಥದ್ದು, ಅಥವಾ ಯಾರನ್ನ ಟ್ರೈಬಲ್ ಫ್ಯಾಮಿಲೀಸ್ ಅಥವಾ ಹಳ್ಳಿಗಳಲ್ಲಿ ಪವರ್ ಕನೆಕ್ಷನ್ ಇಲ್ಲ, ಸೋಲಾರ್ ಏನನ್ನ ಬೇಗ ಲೈಟ್ಸ್ ಬೇಕು ಅಂದರೆ ಒದಗಿಸ್ಕೊಡುವಂಥದ್ದು, ಇಂಥದ್ದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಏನೇ ಕಾರ್ಯಕ್ರಮಗಳಿದ್ರು ನಾವು ಮಾಡ್ತೀವಿ. ಸೊ ನಿಮಗೆ ನಿಮ್ಮ ಹಳ್ಳಿಗಳಲ್ಲಿ ಏನೇ ಉಪಯೋಗ ಇತ್ತು ಅಂತ ಹೇಳಿದ್ರೆ ನಮ್ಮ ರೋಟರಿ ಕ್ಲಬ್ ಅವರು ಇದ್ದಾರೆ, ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ಡಾಕ್ಟರ್ ರೀಟಾ ಅಂಡ ಮೇಡಮ್ ಯಾವತ್ತೊಂದು ದಿನಕ್ಕೆ ನಾನು 4-5 ಸಾರಿ ಡಿಸ್ಟರ್ಬ್ ಮಾಡ್ತಾರೆ, ಇವನ್ ಮಿಡ್ ನೈಟ್ಗೂ ಡಿಸ್ಟರ್ಬ್ ಮಾಡ್ತಾರೆ ಅವರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ಅವ್ರ ಮುಖಾಂತರ ನೀವು ಪ್ರೋಗ್ರಾಮ್ಸ್ ಮಾಡ್ತೇವೆ. ಓಕೆನಾ, ಈ ಥರ ತುಂಬ ಕಾರ್ಯಕ್ರಮಗಳು ನಮ್ಮ ಮುತ್ತೂಟ್ ಕಡೆಯಿಂದ ಇದೆ. ನೀವು ದಯವಿಟ್ಟು ಅಲ್ಲಿ ಬ್ರಾಂಚ್ಗಳಲ್ಲಿ ಹೋಗಿ ಸೊ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ NGOs ತುಂಬ ಜನಕ್ಕೆ ಉಪಯೋಗ ಆಗಬೇಕಂತ ಹೇಳಿದ್ರೆ ರೋಟರಿ ಕಡೆಯಿಂದ ಬರಬೇಕು. ಇಂಡಿವಿಜುವಲ್ ಯಾರನ್ನ ಒಬ್ಬೊಬ್ಬರಿಗೆ ಏನೇನು ಪ್ರಾಬ್ಲಮ್ ಇತ್ತಂದರೆ ನೀವು ಬ್ರಾಂಚ್ಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ನಮ್ಮ ಕಡೆಯಿಂದ ಸಹಾಯ ಮಾಡ್ತೇವೆ. ಓಕೆನಾ, ಅದು ಬಿಟ್ಟು ಇಂತಹ ಒಳ್ಳೆ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸೊ ನಾವು 2-3 ತಿಂಗಳಿಂದ ಇಬ್ಬರು ನಮ್ಮ ರೋಟರಿ ಕ್ಲಬ್ನ ಡಾಕ್ಟರ್ ರೀಟಾ ಮೇಡಮ್ ದಿನ ನಾವು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ ಸೈಕಲ್ಗೋಸ್ಕರ. ಸೊ ಯಾವಾಗ ಬರುತ್ತೆ ಅಂತ ನಾವು ವೆಯ್ಟ್ ಮಾಡಿ ಇವತ್ತು ಪ್ರೋಗ್ರಾಮ್ ಮಾಡೋಕ್ಕಾಯಿತು. ಹಾಗೆ ಸರ್ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಮಹೇಶ್ ತಂಗಿನಕಾಯಿ ಸರ್ ಅವರು ಕೂಡ ಇವತ್ತು ಅವೈಲೇಬಲ್ ಇರೋದು ನಮ್ಗೆ ತುಂಬ ಖುಷಿ ತಂತು. ಹಾಗೆ ನಮ್ಮ ಸನು ಸರ್, ಸೊ ಎಲ್ಲರೂ ಇವತ್ತೇ ಕೂಡಿ ಬಂದಿದ್ದಕ್ಕೋಸ್ಕರ ನಾವು ಇವತ್ತು ಮಾಡಲಿಕ್ಕೆ ಆಯಿತು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ 2 ಮಾತುಗಳನ್ನ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಸನೋಜ್ ಸರ್ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಈ ಒಂದು ಕಾರ್ಯಕ್ರಮದ ಮೂಲಕ
ತಿಳ್ಕೊಬೇಕಾದಂಥ 2 ಅಂಶಗಳಿದ್ದಾವೆ. ಒಂದು, ಸರ್ಕಾರಿ ಶಾಲೆಗಳನ್ನು ಸಬಲೀಕರಣಗೊಳಿಸಬೇಕು. ಮತ್ತೊಂದು, ಸಮಾಜದ ಬಹುದೊಡ್ಡ ಸಮಸ್ಯೆ ಅಂತಂದರೆ ಬಾಲಕಿಯರನ್ನು, ಅಂದರೆ ಹೆಣ್ಣು ಮಕ್ಕಳಿಗಿರುವಂಥ ಲಿಂಗ ತಾರತಮ್ಯವನ್ನು ಎತ್ತರಿಸಬೇಕು ಅನ್ನುವಂಥ ಒಂದು ಕೆಲಸ ಇಲಾಖೆಯಿಂದ, ಸರ್ಕಾರದಿಂದ, ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಬಲೀಕರಣದ ಮೂಲಕ ಮಾಡ್ತಾ ಇರ್ತೀವಿ. ಅದಕ್ಕೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇರುವಂಥವರು ಅನೇಕ CSR ಕಂಪನಿಗಳವರು ತಮ್ಮ ಹಣ ಸಹಾಯದ ಮೂಲಕ ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ಈ ದಿನಗಳಲ್ಲಿ ಬಾಲಕಿಯರನ್ನು ಆಯ್ಕೆ ಮಾಡಿಕೊಂಡು, ಅಂದರೆ ಮಹಿಳಾ ಸಬಲೀಕರಣವನ್ನು ಮತ್ತು ಬಾಲಕಿಯರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಬಾಲಕಿಯರನ್ನು ಆಯ್ಕೆ ಮಾಡಿಕೊಂಡು ಸೈಕಲ್ ವಿತರಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸ್ತುತ್ಯಾರ್ಹವಾದಂಥ ಸಂಗತಿ. Merry Christmas and Happy New Year 2025 in advance. I am very much grateful to Mahesh sir, our MLA from Hubli Dharwad, who has come for this event. Okay, thank you sir. And all the dignitaries on the dais, thanks for attending the program today. So from the Muthoot Finance point of view, Mr. Mahesha, he is our CSR head. He has already briefed you what are the things we do it. We are basically committed to the society. At any point of time, society needs us. We are there to serve them. So Mahesha sir has already told you what exactly we do it. If you need any help, assistance, please contact us to our branches or to some of the NGOs whom we are associated with. We are happy to serve you. Thank you. Jai Hind. ಈ ವೇದಿಕೆಯಿಂದ ನನಗೆ ಕೊಟ್ಟಂಥ 2 ನಿಮಿಷದಲ್ಲಿ, ಟೀಚರ್ ಅಲ್ಲ, ನನಗೆ 60 ನಿಮಿಷದ ಕೆಳಗೆ ಮಾತಾಡಿ ರೂಢಿ ಇಲ್ಲ. ಸರ್, ನಿಮ್ಗೆ ಎಕ್ಸ್ಟ್ರಾ 1 ನಿಮಿಷ ಇದೆ. ಸನೋಜ್ ಸರ್ ತುಂಬಾ ಚಿಕ್ಕದಾಗಿ ಮಾತಾಡಿದ್ದಾರೆ. ಅದಕ್ಕೆ ಸೊ ಓನ್ಲಿ ಒನ್ ಮೆಸೇಜ್ ಐ ವಾಂಟ್ ಟು ಗಿವ್. ಇವತ್ತು ನಿಮ್ಗೆ ಕೊಡ್ತಾ ಇರೋ ಸೈಕಲ್ಲು, ಇದು ಸೈಕಲ್ ಅಲ್ಲ. ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಪಾರ್ಟ್ನರ್ ಇನ್ ಯುವರ್ ಪ್ರೋಗ್ರೆಸ್. ಅದನ್ನು ನಿಮ್ಮ ಒಂದು ಸಂಗಾತಿ ಅಂತ ತಿಳ್ಕೊಳ್ಳಿ. ಎಕ್ಸಾಕ್ಟ್ ಅದನ್ನ ಒಂದು ಸಂಗಾತಿ ಅಂತ ತಿಳ್ಕೊಳ್ರಿ. ನೀವು ನಿಮ್ಮ ಪಠ್ಯ ಪುಸ್ತಕಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ಇದಕ್ಕೂ ಅಷ್ಟೇ ಬೆಲೆ ಕೊಡ್ರಿ. ದಿನ ಅದನ್ನ ಒರೆಸ್ರಿ, ಚೆನ್ನಾಗಿ ಆಯಿಲಿಂಗ್ ಮಾಡಿಕೊಡ್ರಿ. ಯಾಕಂತಂದರೆ ನೀವು ಮುಂದೆ ಎಲ್ಲರೂ ಐ ಥಿಂಕ್ ಎಲ್ಲರೂ ಸ್ಕೂಲಲ್ಲಿ ಇದ್ದೀರಾಗ, ಸ್ಕೂಲ್ ಕಲಿತಾ ಇದ್ದೀರಾ. ಈ ಕ್ಯಾಂಪಸ್ ಇಂಜಿನಿಯರಿಂಗ್ ಕ್ಯಾಂಪಸ್ಸು. ನನ್ನ ಆಸೆ, ಈ ಏನು 100 ಜನ ಸೈಕಲ್ ತೊಗೊಳ್ತಾ ಇದ್ದೀರಾ, ಎಲ್ಲರೂ ನಿಮ್ಮ PUC ಮುಗಿಸಿ ಮೆರಿಟ್ ಮೂಲಕ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಎಂಟ್ರಿ ತೊಗೋಬೇಕನ್ನೋ ಆಸೆ. ಥ್ಯಾಂಕ್ ಯು. ಈಗ ಸಾಹೇಬರು, ಸುನೀಲ್ ಸಾಹೇಬ್ರು ಹೇಳಿದ್ರ ಜೊತೆ ನಾವು 60 ನಿಮಿಷ ಎಲ್ಲ ಹೋಗಿದ್ರೆ ಮಾತಾಡ್ಲಿಕ್ಕೆ ಬಂದಿಲ್ಲ. ನೀವು ಬಿಸಿಲಲ್ಲಿ ಕೂತ್ಕೊಂಡಿದ್ರೆ ನಾವಿಲ್ಲಿ ಇದರಲ್ಲಿ ಕೂತ್ಕೊಂಡು ಶೇಡ್ನಲ್ಲಿ ಕೂತ್ಕೊಂಡಿದ್ದೀವಿ. ರೆಸ್ಪೆಕ್ಟೆಡ್ MLA ಸರ್ ಮಹೇಶ್ ಜಿ, ಸುನಿಲ್ ಜಿ ಆ್ಯಂಡ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇನ್ ರೋಟ್ರಿ ಆ್ಯಂಡ್ ಮುದ್ದು ಮಕ್ಕಳೇ ನಮಸ್ಕಾರ ಎಲ್ಲರಿಗೂ. ಐ ಆಮ್ ವೆರಿ ಸಾರಿ ಸರ್, I had to drive today myself, otherwise I would have reached earlier. And Hubli to Dharwad to Hubli, it took me little time. I'm very sorry for that. As Sunil said, or the way what he has narrated, that it is your humsafar, it is your a companion. ನಿಮ್ಮ ಜೊತೆ ಇರುವಂಥ ಒಂದು ಸಾಥಿ. ಸೊ ನೀವು ಚೆನ್ನಾಗಿ ಬೆಳೆಸ್ರಿ, ಅದು ಬಳಸ್ಕೊರಿ. ಆಮೇಲೆ ನಮ್ಮ ಗವರ್ಮೆಂಟ್ ಕಡೆಯಿಂದ ಭಾಳಷ್ಟು ಸ್ಕೀಮ್ ಬರ್ತವೆ, ಭಾಳಷ್ಟು ಮಾಡ್ತಾರೆ. ಬಟ್ ಸರ್, ವಿ ಡೂ ಸಮ್ ಸ್ಮಾಲ್ ಪ್ರಾಜೆಕ್ಟ್ ಬಟ್ ಇಂಪ್ಯಾಕ್ಟ್ಫುಲ್ ಪ್ರಾಜೆಕ್ಟ್. ವಾಟ್ ಎವರ್ ವಿ ಡೂ ಮೇ ಬಿ ಸ್ಮಾಲ್ ಬಿಕಾಸ್ ವಿ ಕಾಂಟ್ compare our work with the governmental agencies or a big institutions like your constitution, and then whatever the government gives, it is sometimes it is not reached to the unreached. So we do that we are the probably the conduit for all that what we do from you side. And the donors, who is the donor? Our donor Muthoot Finance, he is our sathi. ಅವರಿಗೆ ಯಾವ ಸೈಕಲ್ ಇದೆ ಹಂಗೆ ನಮ್ಗೆ ಇವರು ನಮ್ಮ ಸೈಕಲು. ಸೊ ಐ ಕಾಂಗ್ರ್ಯಾಚುಲೇಟ್ ಎವ್ರಿ ಒನ್ ಹೂ ಹ್ಯಾಸ್ ರಿಸೀವಿಂಗ್ ಇಟ್. ಟೇಕ್ ಇಟ್ ಟು ಹೋಮ್, ಯೂಸ್ ಇಟ್ ವೆರಿ ವೆಲ್, ಮೇಂಟೈನ್ ಇಟ್, ಆ್ಯಂಡ್ ಅಗೇನ್ ಇಫ್ ಪಾಸಿಬಲ್, ಒನ್ಸ್ ಯುವರ್ ವರ್ಕ್ is over, your utility is over, pass it to another student if she or he can use it for her or his journey in the education. I wish all the organizers a great the function today, and the people,
the team who has worked for this program, going to the donor, getting the the cycles and distributing, finding the beneficiary, giving it to the right beneficiary is a very big task, and which they have done very efficiently. And I will not take much of time, and God bless everyone. ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳಿ ದೇವ್ರ ಕಡೆ ಬೇಡ್ಕೊಂಡು ನಾನು ನಮಸ್ಕಾರ ನಂದು ಎರಡು ಮಾತು ಮಾಡ್ತೀನಿ. Thank you, sir. ರೋಟರಿ ಕ್ಲಬ್ ಆಫ್ ಹುಬ್ಳಿ ಸೆಂಟ್ರಲ್ ವತಿಯಿಂದ ಇವತ್ತು ವಿಶೇಷವಾಗಿ ಮಕ್ಕಳಿಗೆ, ಅದು ಮಹಿಳೆಯರಿಗೆ, ಇವತ್ತು ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ 1,000 ಸೈಕಲ್ ಕೊಡ್ತಕ್ಕಂಥ ಪ್ರೋಗ್ರಾಮನ್ನು ನಮ್ಮ ರೀಟಾ ಹಂಡ ಅವರು ಭಾಳ ಒಂದು ಆಸೆ ಪಟ್ಟಿದ್ದು ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಮುತ್ತೂಟ್ ಫೈನಾನ್ಸ್ನವರು ಸಂಪೂರ್ಣ ಸಹಕಾರ ಕೊಡೋ ಮುಖಾಂತರ CSR ಫಂಡನ್ನು ಅವ್ರಿಗೆ ಉಪಯೋಗ ಮಾಡೋಕ್ಕೆ ಕೊಟ್ಟು 1,000 ಬೈಸಿಕಲ್ಗಳನ್ನು ಇವತ್ತು 100, ಅದರ ಮೊದಲೇ ಹಂತವಾಗಿ 100 ಸೈಕಲ್ಗಳನ್ನು ವಿದ್ಯಾರ್ಥಿನಿಯರಿಗೆ ಇವತ್ತು ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದಾರೆ. ಇದೊಂದು ಸಮಾಜದಲ್ಲಿ ಪರಿವರ್ತನೆ ತರ್ತಕ್ಕಂಥ ಕೆಲಸವನ್ನು ರೋಟರಿ ಕ್ಲಬ್ ಆಫ್ ಹುಬ್ಳಿ ಸೆಂಟ್ರಲ್ ಮಾಡ್ತಾಯಿದೆ. ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ನ ಎಲ್ಲ ಪದಾಧಿಕಾರಿಗಳಿಗೆ, ರೀಟಾ ಹಂಡ್ ಅವ್ರನ್ನ ಹಿಡ್ಕೊಂಡು ಉಳಿದ ಎಲ್ಲ ಪದಾಧಿಕಾರಿಗಳು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ವಿದ್ಯಾರ್ಥಿಗಳನ್ನು ಅವ್ರ ಮೇಲೆತ್ತತಕ್ಕಂಥ ಕೆಲಸ, ಅವ್ರಿಗೆ ಸೈಕಲ್ ಕೊಡೋ ಮುಖಾಂತರ ಅವರ ಶಿಕ್ಷಣದಲ್ಲಿ ಕೂಡ ಸಾಕಷ್ಟು ಪರಿವರ್ತನೆ ತರ್ತಕ್ಕಂಥ ಕೆಲಸ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತದು ಕ್ರಿಸ್ಮಸ್ಸು, ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನಾಚರಣೆ ಎಲ್ಲದರ ಮಧ್ಯದಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ಕೆಲಸವನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.